ಮಾಗಡಿ ತಾಲೂಕಿನ ತಗೀಕುಪ್ಪೆ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ತೇಜಸ್ವಿನಿ ಜಿ ರಮೇಶ್ ಆಯ್ಕೆ ಆಗಿದ್ದಾರೆ ಎಂದು ಚುನಾವಣಾಧಿಕಾರಿ ರೇಣುಕೇಶ್ ತಿಳಿಸಿದ್ದಾರೆ. ಗುರುವಾರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ನಡೆದಂತ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ತೇಜಸ್ವಿನಿ ಜಿ ರಮೇಶ್, ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ರಾಮಣ್ಣ ತಲಾ 10 ಮತಗಳನ್ನು ಪಡೆಯುವ ಮೂಲಕ ಮುಂದಿನ ಅವಧಿಗೆ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂತ ಘೋಷಣೆ ಮಾಡ್ತಾ ಇದ್ದಂತೆ ಕಾಂಗ್ರೆಸ್ನ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಇನ್ನು ನೂತನ ಅಧ್ಯಕ್ಷೆ ತೇಜಸ್ವಿನಿ ಜಿ ರಮೇಶ್ ಅವರು ಮಾತನಾಡಿದರು. ಶಾಸಕ ಬಾಲಕೃಷ್ಣ ಅವರು, ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಚ್ಎನ್ ಅಶೋಕ್, ಮುಖಂಡರಾದ ಪೂಜಾರಿಪಾಳ್ಯ ಕೃಷ್ಣಮೂರ್ತಿ, ವಿಜಯಕುಮಾರ್ ಅವರ ಆಶೀರ್ವಾದದಿಂದ ಗ್ರಾಮ ಪಂಚಾಯತ್ ಸದಸ್ಯರ ಸಹಕಾರದಿಂದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು, ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಗೆ ಮೊದಲ ಆದ್ಯತೆಯನ್ನು ನೀಡಲಾಗುತ್ತೆ. ಸದಸ್ಯರೆಲ್ಲರ ಸಹಕಾರ ಬೆಂಬಲದೊಂದಿಗೆ ಪಂಚಾಯಿತಿ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುತ್ತದೆ ಅಂತ ಭರವಸೆ ನೀಡಿದರು. ಮಾಗಡಿ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ ಪೂಜಾರಿಪಾಳ್ಯ ಅವರು ಮಾತನಾಡಿದರು. ಕಾಂಗ್ರೆಸ್ ನಾಯಕರ ಸಹಕಾರದಿಂದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ತೇಜಸ್ವಿನಿ ರಮೇಶ್ ಅವರು ಆಯ್ಕೆಯಾಗಿದ್ದು, ಇನ್ನು 30 ತಿಂಗಳ ಕಾಲಾವಧಿ ಇದ್ದು ರಾಜ್ಯದಲ್ಲಿ ಅಧಿಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಮತ್ತು ಶಾಸಕ ಬಾಲಕೃಷ್ಣ ಅವರ ಸಹಕಾರದಿಂದ ಪಂಚಾಯಿತಿಗೆ ಹೆಚ್ಚಿನ ಅನುದಾನವನ್ನು ತರುವ ಮೂಲಕ ಮಾದರಿ ಪಂಚಾಯಿತಿಯಾಗಿ ಮಾಡುವ ನಿಟ್ಟಿನಲ್ಲಿ ನಮ್ಮೆಲ್ಲರ ಸಹಕಾರ ಬೆಂಬಲ ಇರುತ್ತದೆ. ನೂತನ ಅಧ್ಯಕ್ಷರಿಗೆ ಸಾಕಷ್ಟು ಜವಾಬ್ದಾರಿ ಇದ್ದು ಎಲ್ಲರ ಸಹಕಾರವನ್ನು ಪಡೆದು ಪಂಚಾಯಿತಿ ಅಭಿವೃದ್ಧಿಗೆ ಶ್ರಮಿಸಲಿ ಅಂತ ತಿಳಿಸಿದರು. ಇದೇ ವೇಳೆ ನೂತನ ಉಪಾಧ್ಯಕ್ಷ ರಾಜಣ್ಣ, ಸದಸ್ಯರಾದ ಕುಮಾರ್, ರಮೇಶ್, ವಿ ಮುರಳೀಧರ, ಭೈರಪ್ಪ, ಬ್ಯಾಟಮ್ಮ, ಗೌರಮ್ಮ, ತೇಜಸ್ವಿನಿ, ಚಿಕ್ಕರಾಜು, ಗಿರಿಜಮ್ಮ, ಕಾಂಗ್ರೆಸ್ ಮುಖಂಡರು ಚಂದ್ರು, ಟಿಕೆ ರಮೇಶ್, ಸಿದ್ದರಾಜು, ಹೊಸಳ್ಳಿ ಪುಟ್ಟರಾಜು ಸೇರಿದಂತೆ ಇತರರು ಭಾಗವಹಿಸಿದರು. ಏನು ಮಾಡ್ತೀರಿ ಗ್ರಾಮಾಭಿವೃದ್ಧಿ ಬಗ್ಗೆ? ಗ್ರಾಮಾಭಿವೃದ್ಧಿ ಬಗ್ಗೆ ತುಂಬ ಕನಸಿಟ್ಕೊಂಡಿದ್ದೀವಿ. 2.5 ವರ್ಷ ಕಾಲ ರಾಜಣ್ಣ ಅವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಮುಂದೆ ನಾವು ಕೂಡ ಒಳ್ಳೆ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತೀವಿ. ರಾಜಣ್ಣ ಅವರು ಅದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅವರ ಅಧ್ಯಕ್ಷತೆ ಮೇರೆಗೆ ನಾವು ಮುಂದಿನ ಏನಿದೆ ಕೆಲಸ ಕಾರ್ಯಗಳನ್ನ ನಡೆಸ್ಕೊಂಡು ಹೋಗ್ತೀವಿ. ಮತ್ತು ನಮ್ಮ ಇದು ಗೆಲುವಿಗೆ ಕಾರಣ ಆಗಿರೋರು ನಮ್ಮ ಕುಟುಂಬ ಜನ ಆಗಿರೋರು ಮತ್ತು ಚಂದ್ರೇಗೌಡರು ಮತ್ತು ಸಮಾಜ ಎಲ್ಲರಿಗೂ ಧನ್ಯವಾದಗಳನ್ನು ನೀವು ಮೆಂಬರ್ ಆಗಿದ್ದಲ್ಲ, ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಷ್ಟು ಹಳ್ಳಿಗಳಿದೆ? 32 ಹಳ್ಳಿಗಳಿದೆ, 16 ಜನ ಮೆಂಬರ್ ಇದ್ದಾರೆ. ಈ ಮೂಲಭೂತ ಸೌಕರ್ಯಗಳ ಬಗ್ಗೆ ಯಾವ ರೀತಿ ಒತ್ತನ್ನು ಕೊಡ್ತೀರಾ? ಮೂಲಭೂತ ಸೌಕರ್ಯಗಳಲ್ಲಿ ಹೆಚ್ಚಿನ ಆದ್ಯತೆ ನೀರಿಗೆ ಕೊಡಬೇಕಾಗುತ್ತೆ. ಒಂದ್ಸಲ ಇವಾಗ ಬೇಸಿಗೆ ಕಾಲದಲ್ಲಿ ನೀರಿನ ತುಂಬ ತಗ್ಗಿರುತ್ತೆ ಅಂತ ಅಂದರೆ ನೀರಿಗೆ ಏನು ಅವಾಗೆಲ್ಲ ಬರ ಇರಲಿಲ್ಲ, ಅವಾಗೆಲ್ಲ ತುಂಬ ಚೆನ್ನಾಗಿತ್ತಂತ. ಇವಾಗಷ್ಟು ನೀರಿನ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ಫಸ್ಟ್ ಆದ್ಯತೆ ಅದಕ್ಕೆ ಕೊಡಬೇಕು. ಮತ್ತು ಗ್ರಂಥಾಲಯ ಇಲ್ಲ, ಮೇನ್ ಅಂತ ಅಂದರೆ ಮೇನ್ ಬ್ರಾಂಚು. ಅದಕ್ಕೆ ಗ್ರಂಥಾಲಯ ವ್ಯವಸ್ಥೆ, ಗ್ರಂಥಾಲಯ ಕಟ್ಟಡ ನಿರ್ಮಾಣ ಆಗಬೇಕು. ಮತ್ತು ಎಲ್ಲ ಗ್ರಾಮಗಳಲ್ಲೂ ಯಾವುದೇ ಕಟ್ಟಡ ನಿರ್ಮಾಣ ಆಗಿದೆ, ಪ್ರತಿಯೊಂದು ಮೂಲಭೂತ ಸೌಕರ್ಯಗಳಾಗಿರ್ಬೋದು ಎಲ್ಲದಕ್ಕೂ ಆದ್ಯತೆ ಕೊಟ್ಟು ನಾವು 16 ಜನ ಮುಂದೆ ಶಿವರಾಜಣ್ಣ ಆಗ್ಬೋದು, ಹೊಸಳ್ಳಿ ಕುಮಾರಣ್ಣ ಆಗ್ಬೋದು, ಅವರೆಲ್ಲ ಸಮ್ಮುಖದಲ್ಲಿ ಇವತ್ತು ಜೆ.ಸಿ. ರಮೇಶ್ ಅವರನ್ನು ಅಧ್ಯಕ್ಷರನ್ನಾಗಿ ನಮ್ಮ ಹಿರಿಯ ಮುಖಂಡರು ರಾಜಣ್ಣ ಅವರು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರು ಮಾರ್ಗದರ್ಶನ ಬೇಕಾದಷ್ಟು ಉಪಾಧ್ಯಕ್ಷರಾಗಿರ್ತಕ್ಕಂಥ ಅವ್ರನ್ನೇ ಮತ್ತೊಂದು ಉಪಾಧ್ಯಕ್ಷರಾಗಿ ಇವತ್ತು ಚುನಾವಣೆಯ ಮುಂದೆ ಆಯ್ಕೆಯಾಗಿದ್ದಾರೆ. ಅವರು ನಮ್ಮ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಮತ್ತು ಅವರನ್ನು ಕೇಳ್ಕೊಳ್ಳೋದೇನೆಂದರೆ ಚುನಾವಣೆ ಮುಗಿದೋಗಿದೆ. ತದನಂತರ ಏನು ಒಂದು 16 ಜನ ಸದಸ್ಯಗಳಿದ್ದಾರೆ, 16 ಸದಸ್ಯರನ್ನು ಒಗ್ಗಟ್ಟಾಗಿ ಕೂಡಾಕಬೇಕು. ಪ್ರತಿಯೊಂದು ಗ್ರಾಮಕ್ಕೂ ಏನು ಮೂಲಭೂತ ಸೌಕರ್ಯಗಳು, ಕುಡಿಯೋ ನೀರಾಗ್ಬೋದು, ಪ್ರತಿಯೊಂದು ಏನು ಚರಂಡಿ ಕ್ಲೀನ್ ಮಾಡೋದಾಗ್ಬೋದು, ಏನು ಕೆಲಸಗಳಿದೆ ಅದನ್ನು ಶಾಸಕರು ನಮ್ಮವರೇ ಇದ್ದಾರೆ, ಒಳ್ಳೆ ಕೆಲಸಗಳಾಗ್ತವೆ. ಆ ನಿಟ್ಟಿನಲ್ಲಿ ಅವ್ರನ್ನ ಆಶೀರ್ವಾದದಿಂದ, ಬಾಲಣ್ಣವರ ಆಶೀರ್ವಾದದಿಂದ ಪಂಚಾಯಿತಿಯನ್ನು ಮಾದರಿ ಪಂಚಾಯಿತಿಯನ್ನು ಮಾಡಲಿ ಅಂತ ಅವರಲ್ಲಿ ಕೇಳ್ತಾರೆ. ತಗ್ಗಿಕುಪ್ಪೆ ಪಂಚಾಯತಿ ನಾವು ಕೊಡ್ತಾ ಇದ್ದೀರಾ? ಮಾಡಿದ್ದೀರಿ, ಅಭಿನಂದನೆ. ರಾಜಕೀಯದಲ್ಲಿ ತಮ್ಮ ಸ್ಥಾನಮಾನ ಏನು ಸರ್? ಸರ್ ಇಲ್ಲ, ನನಗೇನಂದರೆ ನಾನು ಸಾಮಾನ್ಯ ಕರ್ತಿಯಾಗಿ ನಾನು JDS ಅಲ್ಲಿ ಬಂದವನು, ಈಗ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದೀನಿ. ಸಾಮಾನ್ಯ ಕಾರ್ಯಕರ್ತರಾಗಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. ನನಗೆ ನಾಯಕರು ಬಾಲಣ್ಣವ್ರು ಯಾವುದೇ ಜವಾಬ್ದಾರಿ ಕೊಟ್ಟರು ಆ ಜವಾಬ್ದಾರಿಯನ್ನು ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅವರ ಗೆಲುವೇ ನನ್ನ ಶ್ರಮ ಅನ್ನೋದು ನನ್ನ ಅಭಿಪ್ರಾಯ. ಕೆಲಸ ಮಾಡೋ ಅಂಥವ್ರಿಗೆ ಒಂದು ಸ್ಥಾನಮಾನ ಬೇಕಾಗ್ತದೆ. ಅದು ನಾನೇನು ಯಾವುದೇ ಸ್ಥಾನಮಾನಗಳನ್ನ ಕೇಳ್ಕೊಂಡ್ರೆ ಬಂದವರಲ್ಲ, ಎಲ್ಲರ ಜೊತೆ ನಾನು ಇದ್ದೀನಿ. ಇನ್ನು ಇದ್ದಾರೆ ಹಿರಿಯ ಮುಖಂಡರುಗಳೆಲ್ಲ ಪಕ್ಷಕ್ಕಾದ ಅವತ್ತಿನ ದೊಡ್ಡದಂಥವ್ರು ಇದ್ದಾರೆ, ಎಲ್ಲ ಇರ್ತಾರಲ್ಲ, ಅವ್ರಿಗೆಲ್ಲ ಕೊಡಬೇಕಲ್ಲ ಪಾಪ. ಅವರು ಶಾಸಕರಾದಂಥವ್ರು ಎಲ್ಲರನ್ನೂ ಗಣನೆಗೆ ತಗೋಬೇಕಲ್ಲ. ಹಾಗಾಗಿ ತಗೀಕುಪ್ಪೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸರ್, ಇವತ್ತೇನು ನಮ್ಮ ಜನಪ್ರಿಯ ಶಾಸಕರಾದಂತಹ ಬಾಲಣ್ಣವರ ಆಶೀರ್ವಾದದಿಂದ ಇವತ್ತು 10 ಜನ ಸದಸ್ಯರುಗಳು ಇವತ್ತೇನು